ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲಕೋಟ್, ಸೊಲ್ಲಾಪುರ ಜಿಲ್ಲೆ. ಕೆಸೆಟ್ 2025 ಮೊದಲನೇ ಪತ್ರಿಕೆ 8ನೇ ಟಾಪಿಕ್ ICT. ಈ ICTದಲ್ಲಿ ಬರುವಂಥ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನೋಡೋಣ. ಈ 10 ಕಾನ್ಸೆಪ್ಟ್ ಮುಗಿ 11ನೇ ಕಾನ್ಸೆಪ್ಟ್ ಬ್ಲೂ ಜೀನ್ಸ್ ನೆಟ್ವರ್ಕ್. 2009 ನಲ್ಲಿ ಡೆವಲಪ್ ಮಾಡಿದವರು ಕೃಷ್ಣ ರಾಮಕೃಷ್ಣನ್ ಅಂಡ್ ಅಲ್ಗು ಪೆರಿಯಾನನ್. ನೆನಪಿಡ್ರಿ. ಡಾಟಾ ಕ್ಲೀನ್ಸಿಂಗ್, ಮೊಬೈಲ್ದೊಳಗೆ ಡಾಟಾ ಇರ್ತೈತಿಲ್ಲ, ಒಂದೊಂದ್ಸಲ ಕ್ಲೀನ್ ಮಾಡಿಬಿಡ್ತೀವಿ, ಸ್ವಚ್ಛ ಮಾಡೋದು. ಸ್ವಚ್ಛ ಎದ್ರ ಸಲುವಾಗಿ ಮಾಡ್ತೀವಿ? ಡಾಟಾ ಎರರ್ ಮತ್ತು ಡಾಟಾ ಇನ್ಕನ್ಸಿಸ್ಟೆನ್ಸಿ ಕೆಲಸ ಮಾಡುತ್ತಿದ್ದರೆ ಡಾಟಾ ಕ್ಲೀನ್ಸಿಂಗ್ ಮಾಡುತ್ತಾರೆ. ಸ್ಪಾಟಿಂಗ್ ಎರರ್ಸ್ ಅಂಡ್ ರೀಸಾಲ್ವಿಂಗ್ ಇನ್ಕನ್ಸಿಸ್ಟೆನ್ಸಿ ಇನ್ ಡಾಟಾ. ಡಾಟಾದಲ್ಲಿ ಎರರ್, ತಪ್ಪುಗಳು ಕಾಣಿಸುತ್ತಿದ್ದರೆ ಮತ್ತು ಡಾಟಾ ಇನ್ಕನ್ಸಿಸ್ಟೆನ್ಸಿಯಾಗಿ ಸತತವಾಗಿ ಕೆಲಸ ಮಾಡದೇ ಇದ್ದರೆ ಅವಾಗ ಡಾಟಾ ಕ್ಲೀನ್ ಮಾಡುತ್ತೇವೆ. ಇನ್ನು ಜೂಮ್ ವಿಡಿಯೋ 2011 ಈ ಕಾನ್ಸೆಪ್ಟ್ ಅನ್ನು ಹೇಳಿದವರು ಎರಿಕ್ ಯುವಾನ್. ದಯವಿಟ್ಟು ಕರೆಕ್ಟಾಗಿ ನೆನಪಿಡ್ರಿ. ಆಮೇಲೆ ಬೆನಿಫಿಟ್ಸ್ ಆಫ್ ಇಂಟರ್ನೆಟ್. ಇಂಟರ್ನೆಟ್ ಅದ ಬೆನಿಫಿಟ್ ಏನು? ಇದು ಏನನ್ನ ಕೊಡುತ್ತದೆ? ಚೀಪ್, ಈಸಿ ಮತ್ತು ಸೇಫ್ ಸರ್ವಿಸ್ ಕೊಡುತ್ತದೆ. ಶೇರ್ ಡಾಟಾ ಅಮಾಂಗ್ ಕನ್ಸ್ಯೂಮರ್ ವಿದೌಟ್ ಡಿಲೇ. ಎಲ್ಲ ಗ್ರಾಹಕರಿಗೆ ಡಾಟಾನ ಶೇರ್ ಮಾಡಲು ಬರುತ್ತದೆ. ಸೆಕ್ಯೂರ್ ಸ್ಪೇಸ್ ಟು ಸ್ಟೋರ್ ಅಂಡ್ ಡೆವಲಪ್ ಅಪ್ಲಿಕೇಶನ್. ಸ್ಪೇಸ್ ಅನ್ನ ಕೊಡುತ್ತದೆ. ಅದು ಇದರ ಸಲುವಾಗಿ ಡಾಟಾ ಸ್ಟೋರ್ ಮಾಡೋ ಸಲುವಾಗಿ ಮತ್ತು ಡೆವಲಪ್ ಅಪ್ಲಿಕೇಶನ್ ಮಾಡೋ ಸಲುವಾಗಿ. ಇನ್ನು ಗೋ ಟು ಮೀಟಿಂಗ್ 2004 ಅಲ್ಲಿ ಈ ಕಾನ್ಸೆಪ್ಟ್ ಅನ್ನು ಹೇಳಿದವರು ಸಿಟ್ರಿಕ್ಸ್ ಸಿಸ್ಟಮ್ ಮತ್ತು ಸಿಟ್ರಿಕ್ಸ್ ಆನ್ಲೈನ್. ಕರೆಕ್ಟ್ ಆಗಿ ನೆನಪಿಡ್ರಿ ಅದನ್ನ. ಕಂಪ್ಯೂಟರ್ ಕ್ಯಾನ್ ಡೂ ಕಂಪ್ಯೂಟಿಂಗ್ ಅಂಡ್ ಟೆಲಿಕಾನ್ಫರೆನ್ಸಿಂಗ್. ಕಂಪ್ಯೂಟರ್ದಿಂದ ಟೆಲಿಕಾನ್ಫರೆನ್ಸಿಂಗ್ ಮಾಡಲು ಬರುತ್ತದೆ. ಕಂಪ್ಯೂಟರ್ ವಿತ್ ಇಂಟರ್ನೆಟ್ connectivity and having proper software can do computing and teleconferencing. ಕಂಪ್ಯೂಟರ್ ಇದು ಒಂದು ಇಂಟರ್ನೆಟ್ ದ ಮೂಲಕ ಸಾಫ್ಟ್ವೇರ್ ಅನ್ನ ಪಡೆದುಕೊಂಡಾಗ ಅದರಿಂದ ಕಂಪ್ಯೂಟಿಂಗ್ ಮತ್ತು ಟೆಲಿಕಾನ್ಫರೆನ್ಸಿಂಗ್ ಮಾಡಲು ಬರುತ್ತದೆ. ಸಿಂಪಲ್ ಆಗಿ ಕಂಪ್ಯೂಟರ್ ದಿಂದ ಟೆಲಿಕಾನ್ಫರೆನ್ಸ್ ಮಾಡಲು ಬರುತ್ತದೆ ಇಂಟರ್ನೆಟ್ ದ ಸಹಾಯದಿಂದ. ಆನ್ ದ ಮಾನಿಟರ್ ಆಫ್ ಅ ಕಂಪ್ಯೂಟರ್ ಅ ಫಿಕ್ಸೆಲ್ ಇಸ್ ಯೂಶುವಲಿ ಎ ಸ್ಕ್ವೇರ್. ಕಂಪ್ಯೂಟರ್ ದ ಮಾನಿಟರ್ ಮೇಲೆ ನಾವು ಫಿಕ್ಸೆಲ್ ನೋಡಿದಾಗ ಆ ಫಿಕ್ಸೆಲ್ ಯಾವಾಗಲೂ ಸ್ಕ್ವೇರ್ ಆಗಿ ಇರುತ್ತದೆ. NKN ನ್ಯಾಷನಲ್ ನಾಲೆಜ್ ನೆಟ್ವರ್ಕ್. ಇದು ಏನ್ ಕೆಲಸ ಮಾಡುತ್ತದೆ? ಈಸ್ ರೆಸ್ಪಾನ್ಸಿಬಲ್ ಟು ಪ್ರೊವೈಡ್ ಯುನಿಫೈಡ್ ಹೈ ಸ್ಪೀಡ್ ನೆಟ್ವರ್ಕ್ ಬ್ಯಾಕ್ ಬೋನ್ ಫಾರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಶೈಕ್ಷಣಿಕ ಸಂಸ್ಥೆಗಳಿಗೆ ಯುನಿಫೈಡ್ ಹೈ ಸ್ಪೀಡ್ ನೆಟ್ವರ್ಕ್ ಕೊಡುವಂತ ಕೆಲಸ ಈ NKN ಮಾಡುತ್ತಿದೆ. ಇನ್ನು ಆರ್ ಲಾಗಿನ್ ಏನಿದೆ? ಅಪ್ಲಿಕೇಶನ್ ಪ್ರೋಟೋಕಾಲ್ ಈಸ್ ಯೂಸ್ಡ್ ಫಾರ್ ಡಿಸ್ಟ್ರಿಬ್ಯೂಟೆಡ್ ಕೊಲಾಬರೇಟಿವ್ ಅಂಡ್ ಹೈಪರ್ ಮೀಡಿಯಾ ಡಾಟಾ ಕಮ್ಯುನಿಕೇಶನ್ ಇನ್ WWW. ವರ್ಲ್ಡ್ ವೈಡ್ ವೆಬ್ಸೈಟ್ ದಲ್ಲಿ ಲಾಗಿನ್ ಇದು ಒಂದು ಅಪ್ಲಿಕೇಶನ್ ಪ್ರೋಟೋಕಾಲ್ ಆಗಿದೆ. ಇದರಿಂದ ಡಿಸ್ಟ್ರಿಬ್ಯೂಷನ್ ಮಾಡಲು, ಕೊಲಾಬರೇಟ್ ಸಹಾಯ ಮಾಡಲು ಮತ್ತು ಹೈಪರ್ ಮೀಡಿಯಾ ಡಾಟಾ ಕಮ್ಯುನಿಕೇಶನ್ ಮಾಡಲು ಬರುತ್ತದೆ. ಎಕ್ಸ್ಪ್ಲೇನ್ ಮಾಡಲು ಬರುವುದಿಲ್ಲ. ಆಸ್ ಇಟ್ ಈಸ್ ನಾನು ಏನು ಬರ್ತೀನಿ ಅದನ್ನು ದಯವಿಟ್ಟು ನೋಟ್ಬುಕ್ಗಳು ಬರೀರಿ, ಅದನ್ನ ಓದ್ಕೊಂಡ್ಬಿಡ್ರಿ. ನೆಕ್ಸ್ಟ್ 20ನೇ ಕಾನ್ಸೆಪ್ಟ್ ವೆಬ್ ಎಕ್ಸ್ ಮೆಸೇಜಿಂಗ್. ವೆಬ್ ಎಕ್ಸ್ 1995 ಇದನ್ನ ಡೆವಲಪ್ ಮಾಡಿದವರು ಸಿಸ್ಕೋ. ಸಿಸ್ಕೋ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಈಗ ಬೆಳಗ್ಗೆ 5 ಗಂಟೆ ಆಗಿದೆ ನೋಡ್ರಿ. 5ಕ್ಕೆ ನಾನು ವಿಡಿಯೋ ಸ್ಟಾರ್ಟ್ ಮಾಡೀನಿ. ಈಗ ನಾವು ಪುಣೆಗೆ ಹೋಗ್ತಾ ಇದ್ದೀವಿ ರೀ. ಪುಣೆಗೆ ನಮ್ಮ ಒಬ್ಬರು ಫ್ರೆಂಡ್ ಅದಾರ, ನಮ್ಮ ಕ್ಲಾಸ್, ನಮ್ಮ ಶಾಲೆ ಒಳಗೆ ನಮ್ಮ ಜೊತೆಗೇ ನೌಕರಿ. ಅವ್ರು ನಾವು ಕೂಡ ಒಂದೇ ದಿವಸ ಅಪಾಯಿಂಟ್ಮೆಂಟ್ ಆದವ್ರು. ಪಾಪ ಹೆಲ್ತ್ ಅಪ್ಸೆಟ್ ಆಗಿ ನಿನ್ನೆ ಅವ್ರದ್ದು ಹಾರ್ಟ್ ಆಪರೇಷನ್ ಆಗಿದೆ. ಪುಣೆದೊಳಗೆ ಅವರು ಅಡ್ಮಿಟ್ ಆಗಿದ್ದಾರೆ. ಬೈಪಾಸ್ ಸರ್ಜರಿ ಆಗಿದೆ. ಬಟ್ ಹಿ ಈಸ್ ನೌ ಓಕೆ, ಸಕ್ಸಸ್ಫುಲ್ ಆಗಿದೆ ಹಾರ್ಟ್ ಆಪರೇಷನ್. ನನ್ನ ಗೆಳೆಯನಿಗೆ ಭೇಟಿ ಮಾಡೋ ಸಲುವಾಗಿ ನಮ್ಮ ಶಾಲೆ ಎಲ್ಲ ಶಿಕ್ಷಕರು ನಾವು ಕೂಡಿ ಇವಾಗ ಒಂದು ಕಾರ್ ಮಾಡಿ ನಾವು ಪುಣೆಗೆ ಹೋಗ್ತಾ ಇದೀವಿ. ಹೋಗಿ ಅವ್ರನ್ನ ಭೇಟಿಯಾಗಿ ಬರ್ತೀವಿ. ನೋಡ್ರಿ, ದವಾಖಾನೆ ಒಳಗೆ ಡಾಕ್ಟರ್ ಟ್ರೀಟ್ಮೆಂಟ್ಗಿಂತ ಭೇಟಿಯಾದ ನಂತರ ಏನು ಮಾನಸಿಕವಾಗಿ ಧೈರ್ಯ ಸಿಗ್ತೈತಿ ನೋಡ್ರಿ, ಅದು ಭಾಳ ಇಂಪಾರ್ಟೆಂಟ್. ಸೊ ಅವಶ್ಯಕತೆ ಇದ್ದಾಗ ನಿಮ್ಮ ಸಮಯನ ಇನ್ನೊಬ್ಬರಿಗಾಗಿ ನೀವು ಕೊಡಬೇಕು. ಅವಶ್ಯಕತೆ ಇರಲಿಲ್ಲ ನಾನು ಹೆಚ್ಚು ಎಲ್ಲಿ ಯಾರ ಜೊತೆಗೆ ಹೆಚ್ಚು ಮಿಂಗಲ್ ಆಗ್ಲಾರ ಮನುಷ್ಯ ನಾನು. ಬಟ್ ಸಮಯ ಸಂದರ್ಭ ನೋಡಿಕೊಂಡು ಎಸ್ ಅಲ್ಲಿ ಹೀಗೈತಲ್ಲ ಪರಿಸ್ಥಿತಿ, ಹೋಗೋಣ. ಗೆಳೆಯನಿಗೆ ಭೇಟಿ ಕೊಟ್ಟಾಗ ಅವ್ರಿಗೆ ಕೂಡ ಒಂದು ಕಾನ್ಫಿಡೆನ್ಸ್ ಬರ್ತೈತೆ. ಅಕ್ಕಲ್ ಕೂಡ ಒಂದು ಪುಣೆಗೆ ಬಂದು ಭೇಟಿ ಆಗಿದ್ರು. ಆ ಒಂದು ಆತ್ಮವಿಶ್ವಾಸ ಅವಳಿಗೂ ಬೆರೆಯುತ್ತೈತಿ. ಬೇಗನೆ ಅವ್ರು ಗುಣಮುಖ ಆಗಿ ಮತ್ತೆ ಶಾಲೆಗೆ ಕೆಲಸ ಮಾಡ್ಲಿಕ್ಕೆ ಅವ್ರು ಬರಲಿ ಅನ್ನುವ ಶ್ರೀ ಸ್ವಾಮಿ ಸಮರ್ಥರಲ್ಲಿ ಪ್ರಾರ್ಥನೆ ಮಾಡುತ್ತಾ
ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ. ನಮಸ್ಕಾರ. ಟೇಕ್ ಕೇರ್. ಏ ಸಂಗೀತ, ಏನ್ ಚಾ ಮಾಡಿದೇನು?